ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಲಕ್ಕೇಶ್ ಯಶ್ ಯೂಟ್ಯೂಬ್ ಚಾನಲ್. ಸೊ ಇವತ್ತು ಯೂಟ್ಯೂಬಲ್ಲಿ ಸಬ್ಸ್ಕ್ರೈಬರ್ಸ್ನ ಹೇಗೆ ಇನ್ಕ್ರೀಸ್ ಮಾಡೋದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ಯಾಕೆ ಅಂತಂದರೆ ಇವಾಗ ನಿಮಗೆ ಗೊತ್ತಿರೋಗೆ ಯೂಟ್ಯೂಬಲ್ಲಿ ಯಾರಾದರೂ ಒಂದು ವೀಡಿಯೋಸ್ಗಳನ್ನ ಮಾಡ್ತಾ ಇದ್ದಾರೆ ಅಂತಂದರೆ ಅವರ ಒಂದು ವೀಡಿಯೋಸ್ಗಳಿಗೆ ಜಾಸ್ತಿ ವ್ಯೂಸ್ ಬಂದ್ರೇ ಖುಷಿ ಆಗೋದು. ಆ ಒಂದು ಯೂಟ್ಯೂಬರ್ಗೆ ಜಾಸ್ತಿ ವ್ಯೂಸ್ ಬರಬೇಕು, ಅದ್ರ ಜೊತೆಗೆ ಸಬ್ಸ್ಕ್ರೈಬರ್ಸ್ ಜಾಸ್ತಿ ಇರಬೇಕು. ಇವಾಗ ಒಂದು 100 ಸಬ್ಸ್ಕ್ರೈಬರ್ಸ್ ಇದ್ದಾರೆ ಅಂತ ಅಂದ್ಕೊಳ್ಳಿ, ನೀವು ಸುಮಾರು ವೀಡಿಯೋಸ್ಗಳನ್ನ ಡೈಲಿ ಹಾಕ್ತಾ ಇದ್ದೀರಾ. ಸೊ ಆವಾಗ ನಿಮ್ಗೆ ಒಂಥರ ಕಿಕ್ ಬರುತ್ತಾ? ಕಿಕ್ ಬರೋಲ್ಲ. ಅದೇ ನಿಮಗೆ 1,000, 2,000, 10,000, 20,000, 30,000 ಸಬ್ಸ್ಕ್ರೈಬರ್ಸ್ ಇದ್ದಾಗ ಹಾಕೋದಕ್ಕೆ ಏನೋ ಒಂಥರ ಕ್ರೇಜ್ ಇರುತ್ತೆ. ವ್ಯೂಸ್ ಬರಲಿ ಬರದೇ ಇರಲಿ, ಬಟ್ ಹಾಕೋದಕ್ಕಂತೂ ಕ್ರೇಜ್ ಇರುತ್ತೆ. ನನ್ನ ಚಾನಲಲ್ಲಿ ಇಷ್ಟು ಸಬ್ಸ್ಕ್ರೈಬರ್ಸ್ ಇದ್ದಾರಲ್ಲ ಅಂತ ಒಂದು ಧೈರ್ಯ ಬರುತ್ತೆ, ಒಂದು ಹುಮ್ಮಸ್ ಇರುತ್ತೆ, ಆಗ್ತೀರಾ ಅಲ್ವಾ? ಸೊ ಅದಕ್ಕೋಸ್ಕರ ಇವತ್ತಿನ ಒಂದು ವಿಡಿಯೋದಲ್ಲಿ ಸಬ್ಸ್ಕ್ರೈಬರ್ಸ್ನ ಹೇಗೆ ಇನ್ಕ್ರೀಸ್ ಮಾಡೋದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ, ಓಕೆನಾ? ಸೊ ನನಗೆ ಏನೇನು ಎಕ್ಸ್ಪೀರಿಯನ್ಸ್ ಆಗಿದೆ ಅದ್ರ ಮೇಲೆ ಈ ಒಂದು ಟಿಪ್ಸ್ಗಳನ್ನ ಕೊಡೋದಕ್ಕೆ ಶುರು ಮಾಡ್ತೀನಿ. ಸೊ ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಒಂದು ವಿಡಿಯೋನ ಕೊನೆ ತನಕ ನೋಡಿ ಅಂತ ಹೇಳ್ತಾ. ಸೊ ದಯವಿಟ್ಟು ನೀವೇನಾದ್ರು ಫಸ್ಟ್ ನಮ್ಮ ಯೂಟ್ಯೂಬ್ ಚಾನಲ್ ವಿಡಿಯೋ ನೋಡ್ತಾರೆ ಸಬ್ಸ್ಕ್ರೈಬ್ ಮಾಡ್ಕೊಬಿಡಿ ಇವಾಗಲೇ. ಜೊತೆಗೆ ಒಂದು ವಿಡಿಯೋ ಸರ್ ದಯವಿಟ್ಟು ಒಂದು ಲೈಕ್ ಮಾಡಿ ಅಂತ ಹೇಳ್ತಾ. ಸೊ ಇವತ್ತಿನ ವಿಡಿಯೋನ ಶುರು ಮಾಡೋಣ, ಬನ್ನಿ ಶುರು ಮಾಡೋಣ. ಓಕೆ ಗೈಸ್, ನಿಮ್ಮ ಒಂದು ಯೂಟ್ಯೂಬ್ ಚಾನಲಲ್ಲಿ ಸಬ್ಸ್ಕ್ರೈಬರ್ಸ್ ಬೇಗ ಇನ್ಕ್ರೀಸ್ ಆಗಬೇಕು ಅಂತಂದರೆ ನೀವು ಮೊದಲನೇ ಕೆಲಸ ಏನು ಮಾಡಬೇಕು ಅಂತಂದರೆ ಎಂಡ್ ಸ್ಕ್ರೀನು ಮತ್ತು ಐ ಕಾರ್ಡ್ಗಳನ್ನ ನೀವು ಹಾಕಬೇಕಾಗುತ್ತೆ. ಸೊ ಇವಾಗ ಎಂಡ್ ಸ್ಕ್ರೀನು ಐ ಕಾರ್ಡು ಅಂತಂದರೆ ಏನು ಅಂತ ಗೊತ್ತಿಲ್ಲ ಅಂತಾರೆ, ಸಿಂಪಲಾಗಿ ಹೇಳೋದಕ್ಕೆ ಇಷ್ಟಪಡ್ತೀನಿ. ಇವಾಗ ನೀವು ಯಾವುದೋ ಒಂದು ನನ್ನ ವಿಡಿಯೋನ ತಗೊಳ್ಳಿ, ಈ ಒಂದು ವಿಡಿಯೋ ಮುಗಿಬೇಕಾದ್ರೆ ನಿಮಗೆ 4 ಪಾರ್ಟ್ ಬರುತ್ತೆ, ಓಕೆನಾ? ಒಂದು ಇಲ್ಲಿ ಸಬ್ಸ್ಕ್ರೈಬರ್ದು ಒಂದು ಬಟನ್ ಬರುತ್ತೆ ನಮ್ಮ ಚಾನಲ್ದು, ಈ ಕಡೆ ಒಂದು ವಿಡಿಯೋ ಬರುತ್ತೆ, ಇಲ್ಲೊಂದು ವಿಡಿಯೋ ಬರುತ್ತೆ, ಇಲ್ಲೊಂದು ವಿಡಿಯೋ ಬರುತ್ತೆ. ಬೇಕಾದ್ರೆ ಈ ಒಂದು ವಿಡಿಯೋ ಮುಗಿಬೇಕಾದ್ರೆ ನೋಡಿ, ಓಕೆನಾ? ಗೊತ್ತಿಲ್ಲದವರು ವಿಡಿಯೋ ಮುಗಿಬೇಕಾದ್ರೆ ನೋಡಿ, ನಿಮಗೆ 4 ವೀಡಿಯೋಸ್ಗಳು ಬರುತ್ತೆ. ಅದರಲ್ಲಿ ಒಂದು ಸಬ್ಸ್ಕ್ರೈಬರ್ಸ್ ಬಟನ್ ಆಗಿರ್ತದೆ, ಆ ಬಟನ್ ಮೇಲೆ ನೀವು ಕ್ಲಿಕ್ ಮಾಡಿದ್ರೆ ಸಬ್ಸ್ಕ್ರೈಬ್ ಕೇಳುತ್ತೆ, ಇನ್ನು 3 ವೀಡಿಯೋಸ್ಗಳಾಗಿರುತ್ತೆ. ಸೊ ಅದೇನೇ ನಾವು ಎಂಡ್ ಸ್ಕ್ರೀನ್ ಅಂತ ಹೇಳುವಂಥದ್ದು, ಓಕೆನಾ? ಅದನ್ನು ನಾವೇ ಹಾಕೋಬೇಕು, ಓಕೆನಾ? ತುಂಬ ಜನ ಇದು ಕೇಳ್ತಾ ಇರ್ತಾರೆ, ಬ್ರೋ ಅದು ಯೂಟ್ಯೂಬರೇ ಹಾಕ್ತಾರಲ್ವ, ನೀವು ಹಾಕಂಗಿಲ್ಲ ಅಲ್ವಾ ಅಂತ ಹೇಳ್ತಾ ಇರ್ತೀರಾ. ಇಲ್ಲ, ಅದನ್ನು ನಾವು ಹಾಕೊಳ್ತೀವಿ. ಕೆಳಗಡೆ ಈ ವಿಡಿಯೋ ಕೆಳಗಡೆ ಇವಾಗ ನನ್ನ ವಿಡಿಯೋ ನೋಡ್ತಾ ಇದ್ದೀರಲ್ಲ, ನನ್ನ ವಿಡಿಯೋ ಕೆಳಗಡೆ ಬೇರೆಯವ್ರ ವೀಡಿಯೋಸ್ಗಳು ತೋರಿಸ್ತಾ ಇದೆ ನೋಡಿ, ಅದೆಲ್ಲ ಯೂಟ್ಯೂಬರು ಹಾಕುವಂಥದ್ದು. ಸೊ ನಾವು ವಿಡಿಯೋ ಮುಗಿಬೇಕಾದ್ರೆ ಬರುತ್ತಲ್ಲ, ಆ ವಿಡಿಯೋ ನಾವು ಹಾಕೊಂಡು ಹೋಗುವಂಥದ್ದು, ಓಕೆನಾ? ಸೊ ಅದನ್ನು ನೀವು ಕೂಡ ನಿಮ್ಮ ಒಂದು ಯೂಟ್ಯೂಬ್ ಅಕೌಂಟಲ್ಲಿ ನೀವು ಹಾಕೋಬೋದು. ವೀಡಿಯೋಗಳನ್ನ ಅಪ್ಲೋಡ್ ಮಾಡಿದ ತಕ್ಷಣವೇ ನೀವು ಅಲ್ಲಿ ಹಾಕೋಬೋದು. ಕ್ರೋಮ್ ಬ್ರೌಸರ್ ಆ್ಯಪಲ್ಲಿ ನೀವು ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡಿ, ಯೂಟ್ಯೂಬ್ ಆ್ಯಪಲ್ಲಿ ಅಪ್ಲೋಡ್ ಮಾಡಿಬಿಡಿ, ಓಕೆನಾ? ಯೂಟ್ಯೂಬ್ ಆ್ಯಪಲ್ಲಿ ನೀವು ಅಪ್ಲೋಡ್ ಮಾಡಿದ್ರೆ ಜಸ್ಟ್ ನೀವು ಟೈಟಲ್ಲು, ಡಿಸ್ಕ್ರಿಪ್ಷನ್ನು, ಟ್ಯಾಗ್ಸ್ ಹಾಕ್ಬೋದು ಅಷ್ಟೇ. ಅದನ್ನು ಬಿಟ್ಟರೆ ನೀವು ತಮ್ನೇಲ್ ಹಾಕೋಕ್ಕಾಗಲ್ಲ, ಆಮೇಲೆ ಎಂಡ್ ಸ್ಕ್ರೀನ್ ಇವಾಗ ಹೇಳಿದ್ನಲ್ಲ ಅದನ್ನು ಹಾಕೋಕ್ಕಾಗಲ್ಲ. ಅದಕ್ಕೋಸ್ಕರ ನೀವು ಯಾವುದೇ ಒಂದು ಯೂಟ್ಯೂಬ್ ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡ್ತೀರಾ ಅಂತಂದರೆ ಕ್ರೋಮ್ ಬ್ರೌಸರ್ ಆ್ಯಪಲ್ಲೇ ನೀವು ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡಿ, ಓಕೆನಾ? ಎಂಡ್ ಸ್ಕ್ರೀನ್ ಹಾಕೋಬೋದು. ಇದು ಎಂಡ್ ಸ್ಕ್ರೀನ್ ಹಾಕುವಂಥದ್ದು. ಇನ್ನೊಂದು ಐ ಕಾರ್ಡ್ ಅಂತ ಇದೆ, ಓಕೆನಾ? ಐ ಕಾರ್ಡ್ ಅಂತಂದರೆ ಏನು ಅಂತಂದರೆ, ಇವಾಗ ನಾನೀಗ ಯಾವುದೋ ಒಂದು ವಿಷಯದ ಬಗ್ಗೆ ಮಾತಾಡ್ತಾ ಇರ್ತೀನಿ, ಓಕೆನಾ? ಇವಾಗ ಹೌ ಟು ಇನ್ಕ್ರೀಸ್ ಸಬ್ಸ್ಕ್ರೈಬರ್ಸ್ ಅಂತಲೇ ಮಾಡ್ತಾ ಇರ್ತೀನಿ. ಸೊ ಈ ಒಂದು ವಿಡಿಯೋದಲ್ಲಿ ನಾನು ಅದ್ರ ಬಗ್ಗೆ ಮಾತಾಡ್ತಾ ಇರ್ತೀನಿ. ನಾನು ಆಲ್ರೆಡಿ ಅದ್ರ ಬಗ್ಗೆ ಒಂದು ವಿಡಿಯೋ ಮಾಡಿರ್ತೀನಿ, ಓಕೆನಾ? ಇಲ್ಲಿ ಹೇಗೆ ಸಬ್ಸ್ಕ್ರೈಬರ್ಸ್ನ ಇನ್ಕ್ರೀಸ್ ಮಾಡ್ಕೊಳ್ಳೋದು ಅಂತ ಆಲ್ರೆಡಿ ಒಂದು ವಿಡಿಯೋ ಮಾಡಿರ್ತೀನಿ. ನಾನು ಆ ಒಂದು ವಿಡಿಯೋನ ಇವಾಗ ನಾನು ಮತ್ತೆ ತೋರಿಸ್ಬೇಕು ನಿಮಗೆ ಅಂತಂದರೆ ಪ್ಲೇ ಮಾಡೇ ತೋರಿಸ್ಬೇಕು. ಸೊ ಪ್ಲೇ ಮಾಡಿ ತೋರಿಸಿದ್ರೆ ಇನ್ನೂ ವಿಡಿಯೋ ಲೆಂತ್ ಆಗುತ್ತೆ. ಸೊ ಆದ್ದರಿಂದ ನಾನು ಏನು ಮಾಡ್ತೀನಿ ಅಂತಂದರೆ, ಸೊ ಆ ಒಂದು ವಿಡಿಯೋ ನಾನು ಆಲ್ರೆಡಿ ಮಾಡಿದೆ ಕಣ್ರಪ್ಪ, ಮೇಲ್ಗಡೆ ಐ ಕಾರ್ಡ್ ಹಾಕ್ತೀನಿ, ಆ ಒಂದು ವಿಡಿಯೋ ನೋಡಿ ಅಂತಂದ್ಬಿಟ್ಟು ಹಿಂಗೆ ನಾನು ಕೈ ತೋರಿಸ್ತೀನಿ. ಆವಾಗ ಮೇಲ್ಗಡೆ ಆ ಒಂದು ವಿಡಿಯೋ ಟೈಟಲ್ ಬರುತ್ತೆ, ಆ ಟೈಟಲ್ ಮೇಲೆ ಕ್ಲಿಕ್ ಮಾಡಿದ್ರೆ ವಿಡಿಯೋ ಓಪನ್ ಆಗಿಬಿಡುತ್ತೆ, ಓಕೆನಾ? ಇದನ್ನೇ ನಾವು ಐ ಕಾರ್ಡ್ ಅಂತ ಹೇಳುವಂಥದ್ದು. ಇವಾಗ ಬೇಕಾದ್ರೆ ನೀವು ಮೇಲ್ಗಡೆ ಐ ಕಾರ್ಡ್ ಇದೆ ನಂದು, ಕ್ಲಿಕ್ ಮಾಡಿ ನೋಡಿ, ಅಲ್ಲೂ ಒಂದಷ್ಟು ವೀಡಿಯೋಸ್ಗಳನ್ನ ಆ್ಯಡ್ ಮಾಡಿದ್ದೀನಿ, ಪ್ಲೇ ಲಿಸ್ಟ್ಗಳನ್ನ ಆ್ಯಡ್ ಮಾಡಿರ್ತೀನಿ. ಯಾಕೆ ಅಂತಂದರೆ ಒಂದಷ್ಟು ವೀಡಿಯೋಸ್ಗಳನ್ನ ಅಲ್ಲೂ ಕೂಡ ನೋಡಲಿ ಅಂತ, ಓಕೆನಾ? ಇವಾಗ ಯಾರೋ ಒಂದು ವೀವರು ನನ್ನ ವೀಡಿಯೋಸ್ಗಳನ್ನ ನೋಡ್ತಾ ಇರ್ತಾರೆ ಅಂತ ಅಂದ್ಕೊಳ್ಳಿ, ನಾನು ಇವಾಗ ಔ ಟು ಇನ್ಕ್ರೀಸ್ ಸಬ್ಸ್ಕ್ರೈಬರ್ಸ್ ಅಂತ ವೀಡಿಯೋ ಮಾಡ್ತಾ ಇರ್ತೀನಿ. ಜೊತೆಗೆ ಯಾವುದೋ ಒಂದು ನಾನು ಲಾಸ್ಟ್ ವೀಡಿಯೋದಲ್ಲಿ ಔ ಟು ಇನ್ಕ್ರೀಸ್ ವಾಚ್ ಟೈಮ್ ಅಂತಲೂ ಕೂಡ ಮಾಡಿರ್ತೀನಿ. ಅವಾಗ ಅಫ್ಕೋರ್ಸ್ ಇನ್ಕ್ರೀಸ್ ಸಬ್ಸ್ಕ್ರೈಬರ್ಸ್ ನೋಡಿದವರು ಔ ಟು ಇನ್ಕ್ರೀಸ್ ವಾಚ್ ಟೈಮ್ ಅಂತ ನೋಡೋಕ್ಕಾಗಲ್ವಾ? ನೋಡ್ತಾರೆ, ಇಂಟ್ರೆಸ್ಟ್ ಇರುತ್ತೆ. ಸೊ ಅದರಿಂದ ನಾನು ಅವ್ರಿಗೆ ಸಜೆಸ್ಟ್ ಮಾಡಿದಾಗ ಮೇಲ್ಗಡೆ ಕ್ಲಿಕ್ ಮಾಡಿ ಈ ಒಂದು ವಿಡಿಯೋ ಮುಗಿಬೇಕಾದ್ರೆ ನೋಡ್ತಾರೆ. ಅಥವಾ ಕೆಲವೊಂದು ವರ್ಷನೇ ಈ ಒಂದು ವೀಡಿಯೋಸ್ ಆಗಿಲ್ಲ ಅಂತಾರೆ, ಆ ಒಂದು ವಿಡಿಯೋನೇ ನೋಡ್ಬಿಡ್ತಾರೆ. ಸೊ ಅದರಿಂದ ಐ ಕಾರ್ಡ್ನ ಉಪಯೋಗಿಸ್ಕೊಳ್ಳಿ, ಐ ಕಾರ್ಡ್ನ ಉಪಯೋಗಿಸ್ಕೊಳ್ಳಿ. ಅದ್ರ ಜೊತೆಗೆ ಎಂಡ್ ಸ್ಕ್ರೀನ್ನ ನೀವು ಉಪಯೋಗಿಸ್ಕೊಳ್ಬೇಕಾಗುತ್ತೆ. ಸೊ ಇವೆರಡನ್ನೂ ಉಪಯೋಗಿಸ್ಕೊಂಡ್ರೆ ನಿಮಗೆ ಸಬ್ಸ್ಕ್ರೈಬರ್ಸ್ ಇನ್ಕ್ರೀಸ್ ಆಗುವಂಥ ಚಾನ್ಸ್ಗಳಿರುತ್ತೆ. ಯಾಕೆ ಅಂತಂದರೆ ಎಂಡ್ ಸ್ಕ್ರೀನ್ಗೆ ಏನಾದರೂ ಬಂದುಬಿಟ್ರೆ ನಿಮ್ಮ ಒಂದು ಸಬ್ಸ್ಕ್ರೈಬರ್ಸ್ ಪಕ್ಕ ಸಬ್ಸ್ಕ್ರೈಬ್ ಆಗಿರ್ತಾರೆ ಅಂತಲೇ ಅರ್ಥ. ಯಾಕೆಂತಾರೆ ಅಷ್ಟು ನಿಮ್ಮನ್ನು ಇಷ್ಟಪಟ್ಟಿರ್ತಾರೆ, ವಿಡಿಯೋ ನೋಡ್ಬಿಟ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತ ಅಂದ್ಬಿಟ್ಟು ಕೊನೆ ತನಕ ನೋಡಿರ್ತಾರಲ್ಲ. ಸೊ ಅವಾಗ ನಿಮ್ಮ ಒಂದು ವಿಡಿಯೋನ ಬೇರೆ ವಿಡಿಯೋನೂ ಕೂಡ ನೋಡೋದಕ್ಕೆ ಇಷ್ಟಪಡ್ತಾರೆ, ಆಸಕ್ತಿ ಇರುತ್ತೆ, ಆವಾಗ ಕ್ಲಿಕ್ ಮಾಡಿ ನೋಡ್ತಾರೆ, ಓಕೆನಾ? ಆದ್ದರಿಂದ ಎಂಡ್ ಸ್ಕ್ರೀನು ಮತ್ತು ಐ ಕಾರ್ಡ್ ಹಾಕೋದನ್ನ ಮರಿಬೇಡಿ. ಇದನ್ನು ಹೇಗೆ ಹಾಕೋದು ಅಂತ ನಿಮ್ಗೆ ಗೊತ್ತಿಲ್ಲ ಅಂತಾರೆ, ನಾನು ಆಲ್ರೆಡಿ ವಿಡಿಯೋ ಮಾಡಿದ್ದೀನಿ, ಆ ಒಂದು ವಿಡಿಯೋ ಲಿಂಕ್ನ ನಾನು ಐ ಕಾರ್ಡ್ ಹಾಕಿರ್ತೀನಿ, ಹೋಗಿ ನೋಡಿ, ಓಕೆನಾ? ಸೊ ಇದು ನನ್ನ ಕಡೆಯಿಂದ ಮೊದಲನೇ ಟ್ರಿಕ್, ನಿಮ್ಮ ಒಂದು ಸಬ್ಸ್ಕ್ರೈಬರ್ಸ್ ಇನ್ಕ್ರೀಸ್ ಮಾಡ್ಕೊಳ್ಳೋದಕ್ಕೆ. ಇನ್ನು ಎರಡನೇ ಟ್ರಿಕ್ ಸೇಮ್, ಈಗ ನಾನು ಏನು ಹೇಳಿದೆ, ಎಂಡ್ ಸ್ಕ್ರೀನು ಮತ್ತು ಐ ಕಾರ್ಡು
ಸೇಮ್ ಟ್ರಿಕ್ಕು ಅದನ್ನೇ ನೀವು ಯಾವ ಥರ ಉಪಯೋಗಿಸ್ಕೋಬೇಕು ಅಂತಂದರೆ, ಇವಾಗ ನಿಮ್ಮ ಒಂದು ಚಾನಲಲ್ಲಿ ಯಾವುದೋ ಒಂದು ವಿಡಿಯೋ ತುಂಬ ವೈರಲ್ ಆಗಿರುತ್ತೆ ಅಂತ ಅಂದ್ಕೊಳ್ಳಿ. ಇವಾಗ ನನ್ನ ಚಾನಲಲ್ಲಿ ಕೈನ್ ಮಾಸ್ಟರ್ ಉಪಯೋಗಿಸೋದು ಹೇಗೆ ಅಂತ ಒಂದು ವಿಡಿಯೋ ಮಾಡಿದ್ದೆ, ಅದು ಲಕ್ಷಗಟ್ಟಲೆ ಹೋಗ್ಬಿಟ್ಟಿದೆ ವಿಡಿಯೋ. ಸೊ ಆವಾಗ ನಾವೇನು ಮಾಡಬೇಕು ಅಂತಂದರೆ, ಆ ಒಂದು ವಿಡಿಯೋ ಎಂಡ್ ಸ್ಕ್ರೀನ್ಗೆ ನಾವು ಬೇರೆ ವೀಡಿಯೋಸ್ಗಳನ್ನ ಆ್ಯಡ್ ಮಾಡಬೇಕು, ತುಂಬ ಚೆನ್ನಾಗಿರುತ್ತೆ ಅಂತ ಅಂದ್ಕೊಳ್ಳಿ. ಇವಾಗ ನಾನು ಯಾವುದೋ ಒಂದು ವಿಡಿಯೋ ರೀಸೆಂಟಾಗಿ ಯಾವುದೋ ಒಂದು ವಿಡಿಯೋ ಮಾಡಿದ್ದೆ, ಆ ಒಂದು ವಿಡಿಯೋ ನಾನು ತುಂಬ ಚೆನ್ನಾಗಿ ಮಾಡಿದ್ದೀನಿ ಅಂತ ನನಗೆ ಕಾನ್ಫಿಡೆನ್ಸ್ ಇರುತ್ತೆ, ಬಟ್ ಅದು ವ್ಯೂವರ್ಸ್ಗೆ ತಲುಪಿರಲ್ಲ. ಸೊ ಅಂಥ ವೀಡಿಯೋಸ್ಗಳನ್ನ ನೀವು ಆ ವೈರಲ್ ಆಗಿರುತ್ತಲ್ಲ ವಿಡಿಯೋಗಳು, ಆ ವೈರಲ್ ಆಗಿರುವಂಥ ವಿಡಿಯೋಗಳು ಎಂಡ್ ಸ್ಕ್ರೀನ್ ನೀವು ಆ ಒಂದು ವಿಡಿಯೋನ ಹಾಕಬೇಕಾಗುತ್ತೆ. ಓಕೆನಾ? ಹಂಗಾಗ್ತಾಗ ಏನಾಗುತ್ತೆ ಅಂತಂದ್ರೆ, ಅಲ್ಲಿ ಲಕ್ಷಗಟ್ಟಲೆ ನೋಡಿರ್ತಾರೆ, ಸೊ ಇಂಟ್ರೆಸ್ಟ್ ಇರುತ್ತೆ, ವ್ಯೂವರ್ಸ್ಗಳು ಹೋಗ್ತಾ ಇರ್ತಾರೆ ಆ ಒಂದು ವಿಡಿಯೋಗೆ. ಅವಾಗ ಆ ಒಂದು ವಿಡಿಯೋನ ನೋಡ್ತಾರೆ, ಆ ಒಂದು ವಿಡಿಯೋ ನೋಡ್ಬಿಟ್ಟು ನೀವು ಚೆನ್ನಾಗಿ ಮಾಡಿರ್ತಾರೆ ಅಂತ ನಿಮ್ಗೆ ಗೊತ್ತಿರುತ್ತಲ್ಲ, ಕಾನ್ಫಿಡೆನ್ಸ್ ಇರುತ್ತಲ್ಲ. ಸೊ ಅವಾಗ ಆ ಒಂದು ವಿಡಿಯೋ ಆಟೋಮೆಟಿಕ್ಕಾಗಿ ಇಷ್ಟ ಆಗುತ್ತೆ. ಸೊ ನೀವು ಅದನ್ನು ಬಿಟ್ಬಿಟ್ಟು ನೀವು ಯಾವುದೋ ಒಂದು ಹಳೆ ವಿಡಿಯೋ ಹಾಕಿದರೆ ಸೊ ಅವ್ರಿಗೆ ಇಂಟ್ರೆಸ್ಟ್ ಬರೋಲ್ಲ, ಇದೇನು ಹಿಂಗೆ ಮಾಡೋರಲ್ಲ ಅಂತ. ಸೊ ನೀವು ವೈರಲ್ ಆಗಿರುವಂಥ ವೀಡಿಯೋಸ್ಗಳಿಗೆ ಆದಷ್ಟು ಹೊಸ ವೀಡಿಯೋಸ್ಗಳನ್ನ ಎಂಡ್ ಸ್ಕ್ರೀನ್ ಹಾಕೋದಕ್ಕೆ ಪ್ರಯತ್ನ ಪಡಿ. ಓಕೆನಾ? ನಿಮ್ಮ ಒಂದು ಕಂಟೆಂಟ್ನ ನೋಡಿ ಇಷ್ಟಪಡ್ತಾರೆ. ಯಾಕೆಂದರೆ ನಾನು ಕೈನ್ ಮಾಸ್ಟರ್ ಹೇಗೆ ಉಪಯೋಗಿಸೋದು ಅಂತ ನಾನು ಸುಮಾರು ತಿಂಗಳುಗಳಿಂದ ಮಾಡಿದ್ದು. ಓಕೆನಾ? ಸೊ ಆವಾಗ ನಾನು ಹಳೆ ವೀಡಿಯೋಸ್ಗಳೇ ಹಾಕಿದ್ದೆ ಎಂಡ್ ಸ್ಕ್ರೀನಲ್ಲಿ. ಇವಾಗ ಹೊಸ ವೀಡಿಯೋಸ್ಗಳು ಹಾಕಿದ್ದೀನಿ. ಯಾಕೆಂತಂದರೆ ಇವಾಗ ಒಂದು ಸ್ವಲ್ಪ ಕ್ವಾಲಿಟಿ ಇನ್ಕ್ರೀಸ್ ಮಾಡ್ಕೊಂಡಿದ್ದೀನಿ, ನಾನು ಮಾತಾಡುವಂಥ ರೀತಿ ಇನ್ಕ್ರೀಸ್ ಆಗಿದೆ. ಸೊ ಅದರಿಂದ ಹೊಸ ವೀಡಿಯೋಸ್ಗಳನ್ನ ಎಂಡ್ ಸ್ಕ್ರೀನ್ನ ಈ ಕಾರ್ಡ್ ಹಾಕೊಂಡ್ರೆ ನಿಮಗೆ ವ್ಯೂಸ್ಗಳು ಬೇಗ ಬರುತ್ತೆ, ಜನಗಳು ಬೇಗ ಇಷ್ಟಪಟ್ಟು ನಿಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗ್ತಾರೆ. ಇದು ನನ್ನ ಕಡೆಯಿಂದ 2ನೇ ಟ್ರಿಕ್ಕು. ಇನ್ನು 3ನೇ ಟ್ರಿಕ್ಗೆ ಹೋಗೋಣ. ಓಕೆನಾ? ಸೊ 3ನೇ ಟ್ರಿಕ್ ಏನಪ್ಪ ಅಂತಂದರೆ, ನೀವು ಯೂಟ್ಯೂಬಲ್ಲಿ ಹಲವಾರು ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡ್ತಾ ಇರ್ತೀರಲ್ವಾ ನಿಮ್ಮ ಒಂದು ಚಾನಲಲ್ಲಿ. ಸೊ ಆ ಒಂದು ವೀಡಿಯೋಸ್ಗಳಿಗೆ ನೀವು ಎಲ್ಲ ಒಂದು ವೀಡಿಯೋಸ್ಗಳಿಗೂ ನಿಮ್ಮ ಒಂದು ಚಾನಲ್ ಟ್ಯಾಗ್ನ ಹಾಕಿ. ಓಕೆನಾ? ಸೊ ಪ್ರತಿಯೊಂದು ವೀಡಿಯೋಗಳಿಗೂ ಕೂಡ ನಿಮ್ಮ ಒಂದು ಚಾನಲ್ ನೇಮ್ ಏನಿರುತ್ತೆ ಅದನ್ನು ನೀವು ಎಲ್ಲ ವೀಡಿಯೋಗಳಿಗೂ ಕೂಡ ಒಂದೊಂದು ಟ್ಯಾಗ್ನ ಹಾಕಿರಬೇಕಾಗುತ್ತೆ. ಇವಾಗ ಎಕ್ಸಾಂಪಲ್, ನಾನು ಲಕ್ಕೀಶ್ ಯಶ್ ಅಲ್ವಾ, ಈಗ ನನ್ನ ಒಂದು ಯೂಟ್ಯೂಬ್ ಚಾನಲ್ ಹೆಸರಿರೋದು ಲಕ್ಕೀಶ್ ಯಶ್ ಅಂತ. ಸೊ ನಾನು ಇವತ್ತು ಹೌ ಟು ಇನ್ಕ್ರೀಸ್ ಸಬ್ಸ್ಕ್ರೈಬರ್ಸ್ ಅಂತ ವೀಡಿಯೋ ಮಾಡಿದ್ದೀನಿ, ನಾಳೆ ಹೌ ಟು ಇನ್ಕ್ರೀಸ್ ವಾಚ್ ಟೈಮ್ ಅಂತ ವೀಡಿಯೋ ಮಾಡ್ತೀನಿ. ಸೊ ಆ ಒಂದು ವೀಡಿಯೋಗೂ ಕೂಡ ನಾನು ಟ್ಯಾಗ್ಸಲ್ಲಿ ಹೌ ಟು ಇನ್ಕ್ರೀಸ್ ಸಬ್ಸ್ಕ್ರೈಬರ್ಸ್ ಅಂತ ಹಾಕಿರ್ತೀನಿ. ಓಕೆನಾ? ಅದ್ರ ಜೊತೆಗೆ ನನ್ನ ಒಂದು ಚಾನಲ್ ನೇಮ್ ಏನಿದೆ ಅದನ್ನು ಕೂಡ ಒಂದು ಟ್ಯಾಗ್ ಆಗಿ ಉಪಯೋಗಿಸ್ಕೊಂಡಿರ್ತೀನಿ. ಯಾಕೆ ಇದನ್ನು ನಾವು ಉಪಯೋಗಿಸ್ಕೋಬೇಕು ಅಂತಂದರೆ, ಇವಾಗ ನನ್ನ ವಿಡಿಯೋ ಯಾರಾದರೂ ಓಪನ್ ಮಾಡಿದ್ರೆ, ಒಬ್ಬರು ಇವಾಗ ನನ್ನ ಒಂದು ಹೌ ಟು ಇನ್ಕ್ರೀಸ್ ಸಬ್ಸ್ಕ್ರೈಬರ್ಸ್ ಅಂತ ಓಪನ್ ಮಾಡಿದ್ದಾರೆ ಅಂತ ಅಂದ್ಕೊಳ್ಳಿ, ಆ ಒಂದು ವಿಡಿಯೋ ಓಪನ್ ಮಾಡಿದಾಗ ನಾನು ಅದಕ್ಕೆ ಟ್ಯಾಗ್ ಹಾಕಿದರೆ, ಲಕ್ಕೀಶ್ ಯಶ್ ಅಂತ ನಾನು ಟ್ಯಾಗ್ ಹಾಕಿದರೆ ನನ್ನ ಚಾನಲ್ ವೀಡಿಯೋಸ್ಗಳೇ ಕೆಳಗಡೆ ಸಜೆಸ್ಟ್ ಆಗುವಂಥದ್ದು, ಅಟ್ಲೀಸ್ಟ್ ಒಂದು 2-3 ಆದರೂ ಸಜೆಸ್ಟ್ ಆಗುತ್ತೆ. ಓಕೆನಾ? ಸೊ ಅದರಿಂದ ನೀವು ಟ್ಯಾಗ್ಸಲ್ಲಿ ದಯವಿಟ್ಟು ನಿಮ್ಮ ಒಂದು ಚಾನಲ್ ನೇಮ್ ಏನಿದೆ ಅದನ್ನು ಒಂದು ಟ್ಯಾಗ್ ನೀವು ಹಾಕಲೇಬೇಕು. ಯಾವುದೋ ಒಂದು ವೀಡಿಯೋ ಮಾಡಿದ್ದೀರಾ ಅಂತಂದರೆ ಅದಕ್ಕೆ ನಿಮ್ಮ ಒಂದು ಚಾನಲ್ ಟ್ಯಾಗ್ನ ಹಾಕಬೇಕಾಗುತ್ತೆ. ಸೊ ದಯವಿಟ್ಟು ಹೋಗಿ ಎಲ್ಲರೂ ಕೂಡ ಹಾಕ್ಕೊಳ್ಳಿ. ಸೊ ಮುಂದೆನೂ ಕೂಡ ಯಾವುದಾದ್ರೂ ವೀಡಿಯೋಗಳನ್ನ ಅಪ್ಲೋಡ್ ಮಾಡಿದ್ರೆ ನಿಮ್ಮ ಒಂದು ಚಾನಲ್ ಟ್ಯಾಗ್ ಒಂದು ವೀಡಿಯೋಗಳಲ್ಲಿ ಟ್ಯಾಗ್ಸಲ್ಲಿ ಇರಲೇಬೇಕು. ಓಕೆನಾ? ಇದು ನನ್ನ ಕಡೆಯಿಂದ 3ನೇ ಟ್ರಿಕ್. ಇನ್ನು 4ನೇ ಟ್ರಿಕ್ಗೆ ಹೋಗೋಣ. 4ನೇ ಟ್ರಿಕ್ ಏನಪ್ಪ ಅಂತಂದರೆ, ಈಗ ನೀವು ಯಾವುದೋ ಒಂದು ವಿಡಿಯೋ ಮಾಡಿದ್ದೀರಾ ಯೂಟ್ಯೂಬ್ಗೆ, ಅಪ್ಲೋಡ್ ಮಾಡಿದರೆ ಅಂತ ಅಂದ್ಕೊಳ್ಳಿ. ಅಪ್ಲೋಡ್ ಮಾಡಿದ ತಕ್ಷಣ ನಿಮ್ಮ ಒಂದು ತಮ್ನೇಲ್ ನಿಮಗೆ ಸ್ಯಾಟಿಸ್ಫ್ಯಾಕ್ಷನ್ ಇರುತ್ತೆ, ತಮ್ನೇಲ್ ಚೆನ್ನಾಗಿ ಮಾಡಿದ್ದೀನಿ, ಇದು ನೋಡಿದ್ರೆ ಓಪನ್ ಮಾಡ್ತಾರೆ ಅಂತ ಅನಿಸಿರುತ್ತೆ. ಬಟ್ ವ್ಯೂವರ್ಸ್ಗಳಿಗೆ ಅನ್ನಿಸ್ಬೇಕಲ್ಲ ಅದು. ಸೊ ಅದು ನಿಮ್ಗೆ ಗೊತ್ತಾಗಲ್ಲ, ಅವ್ರಿಗೆ ಏನು ಅನಿಸಿದೆ, ಅವ್ರಿಗೆ ಇಷ್ಟ ಆಯ್ತಾ ತಮ್ನೇಲು, ನೋಡಿದ ತಕ್ಷಣ ಓಪನ್ ಮಾಡ್ತಾವ್ರ ಅನ್ನೋದು ನಿಮ್ಗೆ ಗೊತ್ತಾಗಿರಲ್ಲ. ಸೊ ಅದು ಗೊತ್ತಾಗಬೇಕು ಅಂತಂದರೆ ನಿಮ್ಮ ಚಾನಲಲ್ಲಿ CTR ಅಂತ ಇರುತ್ತೆ. ಓಕೆನಾ? ನೀವು ಯಾವುದೇ ಒಂದು ವೀಡಿಯೋ ಅಪ್ಲೋಡ್ ಮಾಡಿದಾಗ ಸೊ CTR ಅಂತ ಒಂದು ಆಪ್ಷನ್ ತೋರಿಸುತ್ತೆ. ಅನಾಲಿಟಿಕ್ಸಲ್ಲಿ ಹೋದರೆ ನೀವು CTR ಅಂತ ತೋರಿಸುತ್ತೆ. ಆ್ಯಡ್ಸೆನ್ಸ್ CTR ಬೇರೆ, ಈಗ ನಾನು ಹೇಳ್ತಿರುವಂಥ CTR ಬೇರೆ. ಓಕೆನಾ? ಆ್ಯಡ್ಸೆನ್ಸಲ್ಲಿ ಬರುವಂಥ CTR ಕಮ್ಮಿ ಇರಬೇಕು, ಎಷ್ಟು 10ಕ್ಕಿಂತ ಕಮ್ಮಿ ಇರಬೇಕು. ಬಟ್ ಇವಾಗ ನಾನು ಹೇಳ್ತಾ ಇರುವಂಥ CTR ಏನಿದೆ ಸೊ ಇದು ಜಾಸ್ತಿ ಇರಬೇಕು 10ಕ್ಕಿಂತ. ಓಕೆನಾ? ಸೊ ಜಾಸ್ತಿ ಇದ್ದಷ್ಟು ನಿಮ್ಮ ಒಂದು ವೀಡಿಯೋಸ್ಗಳಿಗೆ ಒಳ್ಳೆ ವ್ಯೂಸ್ ಬರುತ್ತೆ ಅಂತ ಅರ್ಥ. ಓಕೆನಾ? ನೀವು ನಿಮ್ಮ ಒಂದು CTR ಏನಾದರೂ 10ರೊಳಗಿದ್ದರೆ ಸೊ ನಿಮ್ಮ ಒಂದು ತಮ್ನೇಲ್ ಚೆನ್ನಾಗಿಲ್ಲ ಅಂತ ಅರ್ಥ. ಓಕೆನಾ? ಸೊ ಆದ್ದರಿಂದ ನೀವು ಯಾವುದೇ ಒಂದು ವೀಡಿಯೋನ ಅಪ್ಲೋಡ್ ಮಾಡಿದ ತಕ್ಷಣ ಸ್ವಲ್ಪ ಹೊತ್ತು ಬಿಟ್ಕೊಂಡು, ಒಂದು 5 ನಿಮಿಷ ಬಿಟ್ಕೊಂಡು ನಿಮ್ಮ ಒಂದು ವೀಡಿಯೋಸ್ಗಳಿಗೆ CTR ಯಾವ ಥರ ಹೋಗ್ತದೆ ಅಂತ ನೋಡಬೇಕಾಗುತ್ತೆ. ಓಕೆನಾ? CTR ಕಮ್ಮಿ ಇದ್ದರೆ, ನಾನು ತಮ್ನೇಲ್ ಚೆನ್ನಾಗಿ ಮಾಡಿಲ್ಲ ಗುರು, ಇನ್ನೊಂದು ಸ್ವಲ್ಪ ಏನಾರು ಒಂದು ಸ್ವಲ್ಪ ಇನ್ನೂ ಡಿಫ್ರೆಂಟಾಗಿ ಹಾಕಬೇಕು ಅಂತ ಅಂದ್ಬಿಟ್ಟು ತಮ್ಮನ್ನೆಲ್ಲ ಚೇಂಜ್ ಮಾಡ್ಕೊಳ್ಳಿ. ಓಕೆನಾ? CTR ಜಾಸ್ತಿ ಇದ್ದರೆ ತಲೆ ಕೆಡಿಸ್ಕೊಬೇಡಿ, ಒಳ್ಳೆ ವ್ಯೂಸ್ ಬರುತ್ತೆ ಅಂತ ಅರ್ಥ. ಓಕೆನಾ? ಇಂಪ್ರೆಷನ್ ಬಂದಿದೆ ಅಂತ ಅರ್ಥ. ಸೊ ಅದರಿಂದ CTRನ ನೀವು ಚೆಕ್ ಮಾಡ್ಕೋಬೇಕಾಗುತ್ತೆ. ಸೊ CTR 2 ರೀತಿ ಇದೆ. ಒಂದು ಗೂಗಲ್ ಆಡ್ಸೆನ್ಸ್ CTR, ಕನ್ಫ್ಯೂಸ್ ಮಾಡ್ಕೋಬೇಡಿ. ಸೊ ಗೂಗಲ್ ಆಡ್ಸೆನ್ಸ್ CTR ಏನು ಅಂತ ನಾನು ಆಲ್ರೆಡಿ ವೀಡಿಯೋ ಮಾಡಿದ್ದೀನಿ, ಐ ಕಾರ್ಡ್ ಹಾಕ್ತೀನಿ ಬೇಕಾದ್ರೆ, ಅದನ್ನು ಕೂಡ ಎಲ್ಲ ಇದೆ ನನ್ನ ಚಾನಲಲ್ಲಿ. ಓಕೆನಾ? ಪ್ಲೇ ಲಿಸ್ಟ್ ಕ್ರಿಯೇಟ್ ಮಾಡಿದ್ದೀನಿ, ಯೂಟ್ಯೂಬ್ ಟಿಪ್ಸ್ ಆ್ಯಂಡ್ ಟ್ರಿಕ್ಸ್ ಅಂತ. ವೀಡಿಯೋ ಮುಗಿಬೇಕಾದ್ರೆ ಎಂಡ್ ಸ್ಕ್ರೀನಲ್ಲಿ ಹಾಕ್ತೀನಿ, ವೀಡಿಯೋ ನೋಡೋರಂತೆ ಬಿಡಿ. ಓಕೆನಾ? ಆ CTR ನೋಡ್ಕೊಳ್ತಾ ಇಲ್ರಪ್ಪ. ಓಕೆನಾ? ಜಾಸ್ತಿ ಆಗಬೇಕು, ಅದು ಜಾಸ್ತಿ ಆದಷ್ಟು ನಿಮಗೆ ಒಳ್ಳೆಯದು. ಇದೆಷ್ಟನೇ ಟ್ರಿಕ್ಕು? 4ನೇ ಟ್ರಿಕ್ ಅಲ್ವಾ? ಸೊ 5ನೇ ಟ್ರಿಕ್ ಹೋಗೋಣ. 5ನೇ ಟ್ರಿಕ್ ಏನಪ್ಪ ಅಂತಂದರೆ, ಇವಾಗ ನೀವು ಏನೋ ಒಂದು ವೀಡಿಯೋ ಮಾಡಿರ್ತೀರ ಅಂತ ಅಂದ್ಕೊಳ್ಳಿ, ತಮ್ನೇಲಲ್ಲಿ ಸ್ವಲ್ಪ ಬೇರೆದನ್ನು ಕೂಡ ನೀವು ಆ್ಯಡ್ ಮಾಡಿರಬೇಕು. ಓಕೆನಾ? ಇವಾಗ ಹೌ ಟು ಇನ್ಕ್ರೀಸ್ 1000 ಸಬ್ಸ್ಕ್ರೈಬರ್ಸ್ ಅಂತ ವೀಡಿಯೋ ಮಾಡಿದ್ದೀರಾ ಅಂತ ಅಂದ್ಕೊಳ್ಳಿ. ಸುಮ್ಮನೆ ಹಂಗೆ ಟೈಟಲ್ ಹಾಕ್ಬಿಟ್ರೆ ಕಿಕ್ ಇರಲ್ಲ. ಓಕೆನಾ? ಒಂದು ಕ್ವಶನ್ ಮಾರ್ಕ್ ಹಾಕಬೇಕು ಅಥವಾ 2 ಕ್ವಶನ್ ಮಾರ್ಕ್ ಹಾಕಬೇಕು. ಹಂಗನ್ಬಿಟ್ಟು 4-5 ಹಾಕಿ ನಿಂತ್ಕೊಬೇಡಿ. ಸೊ ಅದನ್ನು ಕೂಡ ಗೈಡ್ಲೈನ್ಸ್ ವಿರುದ್ಧವಾಗುತ್ತೆ. ಜಾಸ್ತಿ ಕ್ವಶನ್ಸ್ಗಳನ್ನು ಹಾಕ್ಬಾರ್ದು ನೀವು. ಆಮೇಲೆ ಹಿಂಗೆ ಇದೇನೇನೋ ಬರುತ್ತಲ್ಲ, ಇನ್ನೂ ಡಿಫ್ರೆಂಟಾಗಿ ಏನೇನೋ ಬರುತ್ತೆ, ಸೊ ಅದನ್ನೆಲ್ಲ ಹಾಕೋಂಗಿಲ್ಲ. ಅಟ್ಲೀಸ್ಟ್ 1-2
ಓಕೆನಾ, ಜಾಸ್ತಿ ಅಂತಂದರೆ ಅದ್ರ ಮೇಲೆ ಹಾಕೋದಕ್ಕೆ ಹೋಗಬೇಡಿ. ಸೊ ಆ ಥರ ಏನಾದರೂ ತಮ್ಮನೇಲಲ್ಲಿ ನೀವೇನಾದರೂ ಒಂದು ಡಿಫ್ರೆಂಟ್ ಆದಂಥ ಒಂದು ಯೂನಿಕಾಗಿ ಒಂದು ಟ್ರೈ ಮಾಡಬೇಕಾಗುತ್ತೆ. ಓಕೆನಾ, ಆ ಥರ ಟ್ರೈ ಮಾಡಿದಾಗ ನಿಮ್ಮ ತಮ್ಮನೇಲಿ ತುಂಬ ಅಟ್ರಾಕ್ಟಿವ್ ಆಗಿರುತ್ತೆ. ಓಕೆನಾ, ಇವಾಗ ನನ್ನ ಒಂದು ವೀಡಿಯೋಸ್ಗಳನ್ನ ನೀವು ನೋಡಿರ್ಬೋದು. ಕೆಲವೊಂದು ವೀಡಿಯೋಸ್ಗಳಲ್ಲಿ ನಾನು ಟೆಕ್ ಇನ್ ಕನ್ನಡ ಅವ್ರ ಫೋಟೋನ ಯೂಸ್ ಮಾಡಿದ್ದೀನಿ. ಏನಕ್ಕೆ ಯೂಸ್ ಮಾಡಿದ್ದೀನಿ ಅಂತಂದರೆ, ನಾನು ಟೆಕ್ ಇನ್ ಕನ್ನಡ ಅವ್ರ ಬಗ್ಗೆ ಏನಾದರೂ ಒಂದು ಅವ್ರ ಮುಖಾಂತರ ನಾನೊಂದು ಟಿಪ್ಸ್ಗಳನ್ನ ಕೊಟ್ಟಿರ್ತೀನಿ, ಒಂದು ಟ್ರಿಕ್ಸ್ಗಳನ್ನ ಕೊಟ್ಟಿರ್ತೀನಿ. ಸೊ ಅದಕ್ಕೋಸ್ಕರ ನಾನು ತಮ್ಮನೇಲಲ್ಲಿ ಯೂಸ್ ಮಾಡಿರ್ತೀನಿ. ಸೊ ನಾನು ಏನು ಈಗ ಏನು ಮಾಡಿರ್ತೀನಿ ಗೊತ್ತಾ, ಇವಾಗ ಎಕ್ಸಾಂಪಲ್ ನಾನು ವೀಡಿಯೋದಲ್ಲೇ ಯೂಸ್ ಮಾಡಿಲ್ಲ ಅಂತ ಅನ್ಕೊಳ್ಳಿ. ಟೆಕ್ ಇನ್ ಕನ್ನಡ ಅವ್ರ ಬಗ್ಗೆ ನಾನು ಏನು ವೀಡಿಯೋದಲ್ಲಿ ಮಾತಾಡಿಲ್ಲ. ತಮ್ಮನೇಲಲ್ಲಿ ಸಂದೀಪ್ ಅವ್ರ ಫೋಟೋ ಹಾಕ್ಬಿಟ್ರೆ ನಾನು ಆಗ ವೀಡಿಯೋ ನೋಡಿದವ್ರು ನನಗೆ ಹೋಗಿದ್ದಾರೆ ಗ್ಯಾರಂಟಿ. ಯಾಕೆ ಅಂತಂದರೆ ಆ ತಮ್ಮನೇಲಲ್ಲಿ ಯಾಕೆ ಅವ್ರ ಫೋಟೋ ಹಾಕಿದ್ದೀರಾ ಅಂತ. ಸೊ ಆದ್ದರಿಂದ ನೀವು ಏನು ವೀಡಿಯೋ ಮಾಡ್ತೀರಾ ಅದಕ್ಕೆ ತಕ್ಕಂಗೆ ನೀವು ತಮ್ಮನೇಲಿ ಹಾಕಬೇಕಾಗುತ್ತೆ. ಸ್ವಲ್ಪ ಯೂನಿಕ್ ಆಗಿರಲಿ. ಓಕೆನಾ, ಇವಾಗ ಹೌ ಟು ಇನ್ಕ್ರೀಸ್ ಸಬ್ಸ್ಕ್ರೈಬರ್ಸ್, ನನ್ನ ಫೋಟೋ ಇರುತ್ತೆ, ಪಕ್ಕದಲ್ಲಿ ಸಂದೀಪ್ ಅವ್ರ ಫೋಟೋ ಇರುತ್ತೆ. ಸೊ ಅವಾಗ ಟೆಕ್ ಇನ್ ಕನ್ನಡ ವ್ಯೂವರ್ಸ್ಗಳು ಕ್ಲಿಕ್ ಮಾಡಿ ನೋಡ್ತಾರೆ ಏನಕ್ಕೆ ಇವ್ರು ಫೋಟೋ ಹಾಕೊಂಡಿದ್ದಾರೆ ಅಂತ. ನಾನು ಅವಾಗ ವೀಡಿಯೋದಲ್ಲಿ ಟೆಕ್ ಇನ್ ಕನ್ನಡ ಅವ್ರ ಮುಖಾಂತರ ನಾನೊಂದು ಯಾವುದೋ ಒಂದು ಟಿಪ್ಸ್ಗಳನ್ನ ಕೊಟ್ಟಿದ್ರೆ, ಅವರ ಒಂದು ಚಾನಲ್ ಈ ಥರ ಇದ್ದಾರೆ, ಅವ್ರ ಫಾಲೋವರ್ಸ್ ಹಿಂಗಿದ್ದಾರೆ, ಅವ್ರನ್ನ ಫಾಲೋ ಮಾಡಿ ಹಂಗೆ ಅಂತ ನಾನು ಟಿಪ್ಸ್ಗಳನ್ನ ಕೊಟ್ಟಿದ್ರೆ ನಾನು ಅವಾಗ ಟೆಕ್ ಇನ್ ಕನ್ನಡ ವ್ಯೂವರ್ಸ್ಗಳು ನನ್ನ ಇಷ್ಟಪಡ್ತಾರೆ. ಈ ಬಣ್ಣ ತಮ್ಮನೇಲಲ್ಲಿ ಹಾಕಿರೋದಕ್ಕೆ ಏನೋ ಒಂದು ಬೆಲೆ ಇದೆ ಅಂತ ಅಂದ್ಬಿಟ್ಟು. ಸೊ ಆದ್ದರಿಂದ ಏನೇ ಒಂದು ಮಾಡಬೇಕಾದ್ರೂ ಕೂಡ ತಮ್ಮನೇಲಲ್ಲಿ ಒಂದು ಸ್ವಲ್ಪ ಡಿಫ್ರೆಂಟಾಗಿ ಯೂಸ್ ಮಾಡಿ. ಕ್ವಶನ್ ಮಾರ್ಕ್ ಹಾಕೋದು, ಆಮೇಲೆ ವಾವ್ ಅಂತ ಅನ್ನೋದು ಏನೇನೋ ಇರುತ್ತಲ್ಲ, ಎಕ್ಸ್ಪ್ರೆಷನ್ಗಳು ಏನೇನೋ ಇರುತ್ತಲ್ಲ, ಸೊ ಅದನ್ನೆಲ್ಲ ಉಪಯೋಗಿಸ್ಬೇಕಾಗುತ್ತೆ. ನೀವು ಉಪಯೋಗಿಸಿದ್ರೆ ಖಂಡಿತವಾಗ್ಲೂ ನಿಮಗೆ ಒಳ್ಳೆ ವ್ಯೂಸ್ಗಳು ಬರುತ್ತೆ. ಸೊ ತಮ್ಮನೇಲೂ ಕೂಡ ತುಂಬ ಚೆನ್ನಾಗಿರುತ್ತೆ ನೋಡೋದಕ್ಕೆ. ಇದು ನನ್ನ ಕಡೆಯಿಂದ 5ನೇ ಟ್ರಿಕ್. ಸೊ ಇನ್ನು 6ನೇ ಟ್ರಿಕ್ ಏನಪ್ಪ ಅಂತಂದರೆ, ನಿಮ್ಮ ಒಂದು ಸಬ್ಸ್ಕ್ರೈಬರ್ಸ್ ಇನ್ಕ್ರೀಸ್ ಮಾಡ್ಕೊಳ್ಳೋದಕ್ಕೆ ಆದಷ್ಟು ವ್ಯೂವರ್ಸ್ಗಳಿಗೆ ಲೈಕ್ ಮಾಡೋದಕ್ಕೆ ನೀವು ಕೇಳಬೇಕಾಗುತ್ತೆ. ಓಕೆನಾ, ಸೊ ನೀವು ಯಾಕೆ ಲೈಕ್ ಮಾಡೋದಕ್ಕೆ ಕೇಳ್ತೀರಾ ಅಂತಂದರೆ, ನಿಮ್ಮ ಒಂದು ವೀಡಿಯೋಸ್ಗಳಿಗೆ ಜಾಸ್ತಿ ಲೈಕ್ ಬಂದಷ್ಟು ನಿಮ್ಮ ಒಂದು ವೀಡಿಯೋ ಪ್ರಮೋಟ್ ಆಗ್ತಾ ಹೋಗುತ್ತೆ. ಓಕೆನಾ, ಯೂಟ್ಯೂಬರ್ ಇನ್ನೂ ಸಜೆಸ್ಟ್ ಮಾಡ್ತಾ ಹೋಗ್ತಾರೆ. ಸೊ ಅದಕ್ಕೋಸ್ಕರ ನಾನು ಏನು ಹೇಳ್ತೀನಿ ಅಂತಂದರೆ, ಒಂದು ಸಲ ಕೇಳಿ, ದಯವಿಟ್ಟು ಈ ಒಂದು ವೀಡಿಯೋ ಸರ್ ಲೈಕ್ ಮಾಡಿ, ಮುಗೀತು. ಇಷ್ಟ ಆದವರು ಲೈಕ್ ಮಾಡೇ ಮಾಡ್ತಾರೆ. ಕೆಲವೊಂದಷ್ಟು ಜನ ಕೇಳಿದವ್ರನ್ನ ಕೂಡ ಮಾಡಿಬಿಟ್ಟೆ ಹೋಗ್ತಾರೆ. ಅದು ನಿಮ್ಮ ಮೇಲಿಟ್ಟಿರುವಂಥ ಒಂದು ಅಭಿಮಾನಕ್ಕೆ. ಸೊ ಆದ್ದರಿಂದ ಇದನ್ನು ನೀವು ಫಾಲೋ ಮಾಡಬೇಕಾಗುತ್ತೆ. ಸೊ ಒಂದು ಸಲ ಕೇಳಲೇಬೇಕು ನೀವು. ಓಕೆನಾ, ವೀಡಿಯೋಗಳಲ್ಲಿ ಇಷ್ಟ ಆದರೂ ಒಂದು ಲೈಕ್ ಮಾಡಿ, ಏನು ಕಳ್ಕೊಳ್ಳಲ್ಲ. ಓಕೆನಾ, ಕೇಳ್ಬಿಡಿ. ಸೊ ಲೈಕ್ ಮಾಡ್ತಾರೆ ಇಷ್ಟ ಆದವರು. ಯಾಕೆಂದರೆ ನಿಮ್ಮ ಲೈಕ್ ಜಾಸ್ತಿ ಬಂದಷ್ಟು ನಿಮ್ಮ ಒಂದು ವೀಡಿಯೋಸ್ಗಳು ರ್ಯಾಂಕ್ ಆಗೋದಕ್ಕೆ ಶುರುವಾಗುತ್ತೆ, ಜೊತೆಗೆ ವೀಡಿಯೋಸ್ಗಳು ಸಜೆಸ್ಟ್ ಆಗೋದಕ್ಕೆ ಶುರುವಾಗುತ್ತೆ. ಸೊ ಅದಕ್ಕೋಸ್ಕರ ಈ ಒಂದು ಮಾತನ್ನ ಹೇಳ್ತಾ ಇರುವಂಥದ್ದು. ಇದನ್ನು ಕೂಡ ಫಾಲೋ ಮಾಡಿ, ನಿಮ್ಮ ಒಂದು ವ್ಯೂವರ್ಸ್ಗಳನ್ನ ಆದಷ್ಟು ಲೈಕ್ ಮಾಡಿ ಅಂತ ಕೇಳ್ತಾರೆ. ಓಕೆನಾ, ಸೊ ಇದು ಎಷ್ಟನೇ ಟ್ರಿಕ್ಕು? 6ನೇ ಟ್ರಿಕ್ಕು. ಇನ್ನು 7ನೇ ಟ್ರಿಕ್ಗೆ ಹೋಗೋದಾದರೆ, ತಮ್ಮನೇಲಲ್ಲಿ ಒಂದೇ ಲೈನ್ ಇರಬೇಕು. ಓಕೆನಾ, ಈಗ ಏನೋ ಒಂದು ವೀಡಿಯೋ ಮಾಡಿದ್ದೀರಾ ಅಂತ ಅಂದ್ಕೊಡಿ. ಇವಾಗ ನನ್ನ ಒಂದು ವೀಡಿಯೋ, ಯಾವುದೋ ಒಂದು ವೀಡಿಯೋ ಮಾಡಿದ್ದೆ, ಹೊಸ ಲ್ಯಾಪ್ಟಾಪ್ ತಗೊಂಡಿದ್ದೆ. ನಾನು ಏನಂತ ಹಾಕ್ಬೋದು ಲ್ಯಾಪ್ಟಾಪ್ ತಗೊಂಡ್ಮೇಲೆ? ಸೊ ಈ ಥರ ಒಂದು ಲ್ಯಾಪ್ಟಾಪ್ ತೊಗೊಂಡಿದ್ದೀನಿ, ಇಷ್ಟು ರಿವ್ಯೂ, ಈ ಒಂದು ಲ್ಯಾಪ್ಟಾಪ್ ಬೆಲೆ ಇಷ್ಟು ಅಂತ ಅಂದ್ಬಿಟ್ಟು ನಾನು ಎಲ್ಲನೂ ಕೂಡ ತಮ್ಮನೇಲಲ್ಲೇ ಹಾಕ್ಬಿಟ್ರೆ, ಯಾವ ಕಂಪ್ನಿ ಇದು ಲ್ಯಾಪ್ಟಾಪ್ ಇದು ಅಂತ ಎಲ್ಲನೂ ತಮ್ಮನೇಲಲ್ಲೇ ಹಾಕ್ಬಿಟ್ರೆ ನಾನು ವ್ಯೂವರ್ಸ್ಗಳಿಗೆ ಇಂಟ್ರೆಸ್ಟೇ ಬರೋಲ್ಲ, ಕ್ಲಿಕ್ಕೇ ಮಾಡಿ ನೋಡೋಲ್ಲ ಅವರು. ಎಲ್ಲ ತಮ್ಮನೇಲಲ್ಲೇ ಹಾಕ್ಬಿಟ್ಟಿರ್ತಾರಲ್ಲ. ಸೊ ಈ ವರ್ಷನ ಇಷ್ಟು ರೂಪಾಯಿ ಆಯಿತಾ ಅಂತ ಎಲ್ಲ ತಮ್ಮನೇಲೆಲ್ಲ ನೋಡ್ಕೊಬಿಡ್ತಾರೆ. ಇನ್ನು ವೀಡಿಯೋ ಹಾಕಿ ಓಪನ್ ಮಾಡ್ತಾರೆ. ಸೊ ಅದಕ್ಕೋಸ್ಕರ ಡಿಫ್ರೆಂಟಾಗಿ ಟ್ರೈ ಮಾಡಬೇಕು. ಇವಾಗ ಏನೋ ತೊಗೊಂಡಿದ್ದೀರಾ, ಎಕ್ಸೈಟ್ಮೆಂಟಲ್ಲಿ ನೀವು ಹಾಕ್ಬಾರ್ದು. ಓಕೆನಾ, ಸುಮ್ಮನೆ ಒಂದು ನಾನು ಹೆಂಗೆ ಮಾಡಿದ್ದೀನಿ ಗೊತ್ತಾ, ನಂದು ಬೇಕಾದ್ರೆ ಒಂದು ವೀಡಿಯೋ ಇದೆ, ಹೋಗಿ ನೋಡಿ. ನಂದು ಹೊಸ ಲ್ಯಾಪ್ಟಾಪ್ ತೊಗೊಂಡೆ, ಡೆಲ್ ಲ್ಯಾಪ್ಟಾಪ್ನ. ಆ ಡೆಲ್ ಲ್ಯಾಪ್ಟಾಪ್ ನಾನು ಹಿಂಗೆ ಬಾಕ್ಸ್ ಇದೆಯಲ್ಲ, ಸುಮ್ಮನೆ ಹಿಂಗೆ ಬಾಕ್ಸ್ ಹಿಡ್ಕೊಂಡು ನನ್ನ ಹೊಸ ಲ್ಯಾಪ್ಟಾಪ್ ಅಂತ ಹಿಂಗೆ ಪೋಸ್ಟ್ ಕೊಟ್ಟಿದ್ದೀನಿ. ಓಕೆನಾ, ಇವಾಗ ಅದಕ್ಕೆ 10,000 ವ್ಯೂಸ್ ಆಗಿದೆ. ಯಾಕೆ ಅಂತಂದರೆ ನಾನು ಅದು ಅಷ್ಟು ಅಟ್ರ್ಯಾಕ್ಟ್ ಮಾಡಿದ್ದೀನಿ ಆ ಒಂದು ತಮ್ಮನೇಲಲ್ಲಿ. ಓಕೆನಾ, ನಾನು ಎಲ್ಲನೂ ಕೂಡ ಡೆಲ್ ಕಂಪ್ನಿ ಇದು ಈ ಒಂದು ಮಾಡಲು ಹಂಗೆ ಹಿಂಗೆ ಇಷ್ಟು ರೂಪಾಯಿ ಅಂತ ಎಲ್ಲನೂ ತಮ್ಮನೇಲಲ್ಲಿ ಹಾಕ್ಬಿಟ್ಟಿದ್ರೆ ಯಾರು ನೋಡ್ತಿದ್ರು? ಯಾರು ನೋಡ್ತಿರಲಿಲ್ಲ. ಸೊ ಅದಕ್ಕೋಸ್ಕರ ಆ ಥರ ನೀವು ಡಿಫ್ರೆಂಟಾಗಿ ಟ್ರೈ ಮಾಡಬೇಕಾಗುತ್ತೆ. ತಮ್ಮನೇಲ ನೀವು ಜಸ್ಟ್ ಒಂದೇ ಲೈನಲ್ಲಿ ಹಾಕಿ ಒಂದು ಎಕ್ಸ್ಪೆಕ್ಟೇಷನ್ ಕ್ರಿಯೇಟ್ ಮಾಡಬೇಕು. ಓಕೆನಾ, ಓಪನ್ ಮಾಡಿ ನೋಡಬೇಕು ಅಂತ ಅನ್ನಿಸ್ಬೇಕು ಅವ್ರಿಗೆ. ಆ ಥರ ತಮ್ಮನೇಲಿ ಹಾಕಿದ್ರೆ ಖಂಡಿತವಾಗ್ಲೂ ಒಳ್ಳೆ ವ್ಯೂಸ್ಗಳು ಬರುತ್ತೆ, ಇಷ್ಟನೂ ಪಡ್ತಾರೆ ಜನಗಳು. ಓಕೆನಾ, ಇದು ನನ್ನ ಕಡೆಯಿಂದ 7ನೇ ಟ್ರಿಕ್. ಇನ್ನು ಕೊನೆ ಟ್ರಿಕ್ಗೆ ಬಂದುಬಿಡೋಣ. ಕೊನೆ ಟ್ರಿಕ್ ಏನಪ್ಪ ಅಂತಂದರೆ, ಸೊ ಆದಷ್ಟು ಡಿಸ್ಕ್ರಿಪ್ಷನ್ನ ಜಾಸ್ತಿ ಹಾಕಿ. ಓಕೆನಾ, ಇವಾಗ ನೀವು ಯಾವುದೋ ಒಂದು ವೀಡಿಯೋ ಮಾಡಿದ್ದೀರಾ, ಔಟ್ ಟು ಇನ್ಕ್ರೀಸ್ ಸಬ್ಸ್ಕ್ರೈಬರ್ಸ್ ಅಂತ ವೀಡಿಯೋ ಮಾಡಿದ್ದೀರಾ ಅಂತಂದರೆ ಆದಷ್ಟು ಡಿಸ್ಕ್ರಿಪ್ಷನ್ನ ಉದ್ದ ಹಾಕೋದಕ್ಕೆ ಪ್ರಯತ್ನ ಪಡಿ. ಸೊ ಜಾಸ್ತಿ ಉದ್ದ ಹಾಕಿದಷ್ಟು ನಿಮಗೆ ನಿಮ್ಮ ಒಂದು ವೀಡಿಯೋಸ್ಗಳು ರ್ಯಾಂಕ್ ಆಗೋದಕ್ಕೆ ಶುರು ಆಗುತ್ತೆ. ನೀವು ಜಾಸ್ತಿ ಹಾಕಿಲ್ಲ ಅಂತಂದರೆ ಸೊ ಕಾಮನ್ ಆಗೋಗುತ್ತೆ. ಸೊ ನನ್ನ ಬಗ್ಗೆ ಹೇಳೋದಾದರೆ, ನಾನು ನಿಜವಾಗ್ಲೂ ನಾನು ರಿಸ್ಕ್ ಎಲ್ಲ ತಗೊಳ್ಳಲ್ಲ. ಡಿಸ್ಕ್ರಿಪ್ಷನ್ ಅಷ್ಟು ಇಷ್ಟು ಎಲ್ಲ ಟೈಪ್ ಮಾಡಿಕೊಂಡು ಟೈಟಲಲ್ಲಿ ಏನು ಹಾಕಿರ್ತೀನಿ ಅದನ್ನೇ ಕಾಪಿ ಮಾಡ್ಕೊಂಡು ಪೇಸ್ಟ್ ಮಾಡ್ತೀನಿ ಅಷ್ಟೇ. ಯಾಕೆಂತಂದರೆ ನಮಗೆ ಅವೇನೋ ಅವೆಲ್ಲ ಟೈಪ್ ಮಾಡ್ಕೊಂಡು ಹಂಗೆ ಹಿಂಗೆ ಅನ್ಕೊಂಡು ವಿಡಿಯೋ ವೈರಲ್ ಆಗಬೇಕಿದ್ರೆ ಹಾಗೆ ಆಯ್ತದೆ ಅಂತ ಅಂದ್ಕೊಂಡು ನನಗೇನು ಇಂಟ್ರೆಸ್ಟ್ ಇಲ್ಲ ಅಷ್ಟೊಂದು ಡಿಸ್ಕ್ರಿಪ್ಷನ್ ಹಾಕಬೇಕು ಅಂತ. ಬಟ್ ನೀವು ನಿಮ್ಮ ಚಾನಲ್ ಗ್ರೋ ಆಗಲೇಬೇಕು ಅಂತ ಆಸೆ ಪಟ್ಟಿದರೆ ಸೊ ದಯವಿಟ್ಟು ಡಿಸ್ಕ್ರಿಪ್ಷನ್ನ ಉದ್ದಕ್ಕೆ ಹಾಕಿ, ಖಂಡಿತವಾಗ್ಲೂ ಆಗುತ್ತೆ ವೀಡಿಯೋಸ್ಗಳ ರ್ಯಾಂಕ್. ಓಕೆನಾ, ಆದಷ್ಟು ಈ ಥರ ಮಾಡಿ ಕೆಲಸನ. ಓಕೆನಾ, ಸೊ ಸುಮಾರು ಟ್ರಿಕ್ಸ್ ಹೇಳಿದ್ದೀನಿ, ಎಷ್ಟೊತ್ತಾಯ್ತೋ ಗೊತ್ತಿಲ್ಲ, ವೀಡಿಯೋ ಸುಮಾರು ಹೊತ್ತು ಮಾತಾಡಿದ್ದೀನಿ ಅಂತ ಅಂದ್ಕೊಳ್ತೀನಿ. ಸೊ ದಯವಿಟ್ಟು ವೀಡಿಯೋ ಸರ್ ಇವಾಗಲೇ ಒಂದು ಲೈಕ್ ಮಾಡಿ, ಜಾಸ್ತಿ ಸ್ಟಾರಿಗೆ ಒಂದು ಕೂಡ ಶೇರ್ ಮಾಡಿ. ಮತ್ತೆ ಸಿಗ್ತೀನಿ ಎಲ್ರಿಗೂ. ಬಾಯ್, ಜೈ ಹಿಂದ್, ವಂದೇ ಮಾತರಂ.